ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ ಬರೋಬ್ಬರಿ 32 ಮತಗಳನ್ನ ಪಡೆದು ನಿನ್ನೆ ಗೆದ್ದು ಬೀಗಿದ್ರು. ಗೆಲ್ತಾರೋ ಇಲ್ವೋ ಅನ್ನುವಂತಹ ಅನುಮಾನ ಇದೆ. ಆದ್ರೆ ಉಳಿದ ಎಲ್ಲಾ ಅಭ್ಯರ್ಥಿಗಳಿಗಿಂತ ಅತಿ ಹೆಚ್ಚು ಮತವನ್ನ ಪಡೆದಿದ್ದು ವಿನಯ್ ಕಾರ್ತಿಕ್. ಅವರಿಗೆ ಬಂದಂತಹ ಮತಗಳ ಬಗ್ಗೆ ಕಾಂಗ್ರೆಸ್ ಪಾಳ್ಯದಲ್ಲೇ ಭಾರಿ ಚರ್ಚೆಯಾಗ್ತಾ ಇದೆ. ಕೈ ಪಕ್ಷದ ಅಧಿಕೃತ 4 ಜನ ಅಭ್ಯರ್ಥಿಗಳು, ಫಸ್ಟ್ ಲಿಸ್ಟ್ ನಲ್ಲಿ ಅನೌನ್ಸ್ ಆದಂತಹ ಅಭ್ಯರ್ಥಿಗಳು, ಅವರಿಗೆ ಬಿದ್ದಿದ್ದಕ್ಕಿಂತ ಜಾಸ್ತಿ ಮತ. ಯಾಕಂದ್ರೆ 3 ಜನರಿಗೆ 30 ಬಿತ್ತು, ಇನ್ನೊಬ್ರಿಗೆ 29 ವೋಟ್ ಬಿತ್ತು. ಆದ್ರೆ ವಿನಯ್ ಕಾರ್ತಿಕ್ ಮಾತ್ರ 32 ವೋಟ್ಗಳು. ಸಿಎಂ ಆಪ್ತ ವಿನಯ್ ಕಾರ್ತಿಕ್ಗೆ ಹಂಚಿಕೆಯಾಗಿದ್ದಂತಹ ಮತಗಳಿಗಿಂತಾನು ಹೆಚ್ಚಿನ ವೋಟ್ಗಳು ಬಿದ್ದಿದ್ದಾವೆ. ಅಂದ್ರೆ ಕೆಲವರೆಲ್ಲ ಅಂದ್ರಲ್ಲ, ನಮ್ಮ ಆತ್ಮಸಾಕ್ಷಿಯ ಮತಗಳನ್ನ ಹಾಕಿದೀವಿ ಅಂತ ಹೇಳಿ. ಆ ಆತ್ಮಸಾಕ್ಷಿಯ ಮತಗಳು ಇಲ್ಲೇ ರಿಫ್ಲೆಕ್ಟ್ ಆಯ್ತಾ ಅನ್ನೋ ಪ್ರಶ್ನೆ. ಹಾಗಾದ್ರೆ ಕೈ 5ನೇ ಅಭ್ಯರ್ಥಿಗೆ ಹಂಚಿಕೆಯಾಗಿದ್ದಂತಹ ಮತಗಳು ಎಷ್ಟು, ಯಾರ್ಯಾರ ಮತಗಳು ಅನ್ನೋ ಬಗ್ಗೆ ಕೂಡ ಜಿಜ್ಞಾಸೆ ಅಥವಾ ಪ್ರಶ್ನೆಗಳೇನಿದ್ದಾವೆ ಅದು ಕುತ್ರ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನೋಡಿ, ನೀವು ಆ ಲಿಸ್ಟ್ ಅನ್ನ ಏನ್ ಗಮನಿಸ್ತಾ ಇದ್ದೀರಿ, MLA ಲಿಸ್ಟ್ ಫಾರ್ MLC ವೋಟಿಂಗ್ ಅಂತ ಹೇಳಿ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ. 15 ಜನ ಕಾಂಗ್ರೆಸ್ ಶಾಸಕರ ಹೆಸರು ಆ ಲಿಸ್ಟ್ ನಲ್ಲಿದೆ. ಆ 15 ಜನ ಕಾಂಗ್ರೆಸ್ ಶಾಸಕರು ಯಾರಿಗೆ ವೋಟ್ ಹಾಕಬೇಕು ಅಂದ್ರೆ ವಿನಯ್ ಕಾರ್ತಿಕ್ ಅವರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಕಾಂಗ್ರೆಸ್ ಬಹಳ ಸ್ಟ್ರಾಟಜಿಕ್ ಆಗಿ ಮಾಡಿರುವಂತಹ ಒಂದು ಪ್ಲಾನ್ ಇದು. ಇಂಥವರಿಗೆ ವೋಟ್ ಹಾಕಬೇಕು ಅಂತ ಹೇಳಿ ಅದರಲ್ಲಿ ವಿನಯ್ ಕಾರ್ತಿಕ್ ಅವರಿಗೆ ಯಾರ್ಯಾರು ವೋಟ್ ಹಾಕಬೇಕಾಗಿತ್ತು ಅವರ ಹೆಸರು ಆ ಲಿಸ್ಟ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಬೇಕಿದ್ರೆ ಒಂದೆರಡು ಹೆಸರು ಓದ್ ಹೇಳ್ತೀನಿ. ರಾಜು ಕಾಗೆ ಅಂದ್ರೆ ಕಾಗವಾಡ ಶಾಸಕರು, KC ವೀರೇಂದ್ರ, ಜೊತೆಗೆ ಬಸವರಾಜ ಶಿವಲಿಂಗ, ಹಾಗೆಯೇ ಡಾಕ್ಟರ್ HD ರಂಗನಾಥ್, ಜೊತೆಗೆ SR ಶ್ರೀನಿವಾಸ್, ಜೊತೆಗೆ ಕೊತ್ತೂರು G ಮಂಜುನಾಥ್ ಕೋಲಾರ ಶಾಸಕರು, ಹಾಗೆ ಶ್ರೀನಿವಾಸಯ್ಯ, ಮತ್ತೊಬ್ರು HC ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, CP ಯೋಗೇಶ್ವರ್, ಅಶೋಕ್ ಕುಮಾರ್ ರೈ, ಜೊತೆಗೆ ಡಾಕ್ಟರ್ ಮಂತರ್ಗೌಡ, KY ನಂಜೇಗೌಡ, ಬೇಳೂರು ಗೋಪಾಲಕೃಷ್ಣ, ಕೆ ಷಡಕ್ಷರಿ ಒಟ್ಟು 15 ಜನ ಶಾಸಕರು. ಇವರನ್ನ ಲಿಸ್ಟ್ ಮಾಡಲಾಗಿರುತ್ತೆ ಯಾರಿಗೆ ವೋಟ್ ಹಾಕಬೇಕು ಅಂತ, ವಿನಯ್ ಕಾರ್ತಿಕ್ ಅವರಿಗೆ ವೋಟ್ ಹಾಕಬೇಕು ಅಂತ ಹೇಳಿ. ಅದರ ಜೊತೆಗೆ ಈ ಪಕ್ಷೇತರರು, ಜೊತೆಗೆ ಉಚ್ಚಾಟಿತ ಶಾಸಕರ ಎಲ್ಲ ಕಾಂಬಿನೇಷನ್ ಮಾಡಿ ಗೆಲ್ಲೋದಕ್ಕೆ ಎಷ್ಟು ಬೇಕೋ ಅಷ್ಟು ವೋಟನ್ನ ಫಿಕ್ಸ್ ಮಾಡ್ಕೊಂಡಿರುತ್ತೆ ಕಾಂಗ್ರೆಸ್. 2ನೇ ಪ್ರಾಶಸ್ತ್ಯದ ಮತಗಳನ್ನ ಕೂಡ ಲೆಕ್ಕ ಹಾಕೊಂಡಿರುತ್ತೆ ವಿನಯ್ ಕಾರ್ತಿಕ್ ಅವರಿಗಾಗಿ. ಬಟ್ ಅಚ್ಚರಿ ಅನ್ನೋ ಹಾಗೆ 11 ಎಕ್ಸ್ಟ್ರಾ ವೋಟ್ ಬಿದ್ದು ಬಿಡ್ತು. ಹೇಗೆ ಬಿತ್ತು ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, 15 ಜನ ಶಾಸಕರು ಯಾರು ವಿನಯ್ ಕಾರ್ತಿಕ್ ಅವರಿಗೆ ವೋಟ್ ಹಾಕಬೇಕಾಗಿತ್ತೋ ಆ ಎಕ್ಸ್ಕ್ಲೂಸಿವ್ ಲಿಸ್ಟ್ ನ್ಯೂಸ್ ಫಸ್ಟಿಗೆ ಲಭ್ಯ ಆಗಿದೆ. ಜೊತೆಗೆ ಏನ್ ಕಾಂಬಿನೇಷನ್ ಮಾಡ್ಕೊಂಡಿದ್ರು ಆ ಮಾಹಿತಿ ಕೂಡ ನ್ಯೂಸ್ ಫಸ್ಟಿಗೆ ಲಭ್ಯ ಆಗಿದೆ. ಅದನ್ನ ಡೀಟೇಲ್ ಆಗಿ ವಿವರಿಸಬಹುದಾ ಅಂತ ಹೇಳಿ, ಜೊತೆಗೆ ಈ 11 ಎಕ್ಸ್ಟ್ರಾ ಬಿತ್ತಲ್ಲ ಮತಗಳು ವಿನಯ್ ಕಾರ್ತಿಕ್ ಅವರಿಗೆ, ಆ ಬಗ್ಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಹರೀಶ್? ಇದಕ್ಕೆ ಬಹಳ ಮುಖ್ಯವಾಗಿರುವಂತದ್ದು, ನಿನ್ನೆ ಅಷ್ಟೇ ಕೂಡ ವಿಧಾನ ಪರಿಷತ್ನ ಫಲಿತಾಂಶ ಕೂಡ ಪ್ರಕಟ ಆಗಿದೆ. ಅದರಲ್ಲೂ ಬಿಜೆಪಿ JDS ನ ಅಡ್ಡ ಮತದಾನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸೊ ಯಾರೆಲ್ಲ ಅಡ್ಡ ಮತದಾನ ಹಾಕಿದ್ದಾರೆ ಅನ್ನುವಂತಹ ತಳಮಳ ಕೂಡ ಬಿಜೆಪಿ JDS ಅಲ್ಲಿ ಕಾಡ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಬಿಜೆಪಿ JDS ಅಲ್ಲಿ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಆತಂಕ ಕೂಡ ನಿರ್ಮಾಣ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಹಜವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಬೇರೆ ಪಕ್ಷಗಳನ್ನ ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಸಕ್ಸಸ್ ಆಗಿತ್ತು ಹಲವು ಸಂದರ್ಭಗಳಲ್ಲಿ. ಆದ್ರೆ ಕರ್ನಾಟಕದ ಮಟ್ಟಿಗೆ ಕಾಂಗ್ರೆಸ್ ಕೂಡ ಬಿಜೆಪಿನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಸಕ್ಸಸ್ ಆಗಿರುವಂತದ್ದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗುವಂತಾಗಿದೆ. ಅದೆಲ್ಲದಕ್ಕೂ ಬಹಳ ಮುಖ್ಯವಾಗಿರುವಂತದ್ದು, ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಿಂತಲೂ ಕೂಡ ಹೆಚ್ಚುವರಿ ಅಭ್ಯರ್ಥಿ ಅಂದ್ರೆ 5ನೇ ಅಭ್ಯರ್ಥಿಗೆ ಹೆಚ್ಚು ಮತಗಳು ಬಿದ್ದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಸಾಕಷ್ಟು ಕೂಡ ಜಿಜ್ಞಾಸೆ ಕೂಡ ಈಗ ನಿರ್ಮಾಣ ಆಗಿದೆ. ಅಂದ್ರೆ ಸಹಜವಾಗಿ ಕೂಡ CM DK ಶಿವಕುಮಾರ್ ಅವರ ಆಪ್ತ ಬೆಂಬಲಿಗರಾಗಿರುವಂತಹ ವಿನಯ್ ಕಾರ್ತಿಕ್ ಅವರಿಗೆ ಹೆಚ್ಚುವರಿ ಮತಗಳು ಬಿದ್ದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಿದೆ. ಅವರು 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ ಹಂಚಿಕೆ ಮಾಡಿರುವಂತದ್ದು ಕೇವಲ 15 ಮತಗಳು ಮಾತ್ರ. ಮುಖ್ಯವಾಗಿರುವಂತದ್ದು ಅಧಿಕೃತ 4 ಅಭ್ಯರ್ಥಿಗಳಿಗೆ ಸಹಜವಾಗಿ 30, 28, 29 ಮತಗಳು ಹಂಚಿಕೆ ಆಗಿದ್ರು ಕೂಡ ಸೊ ಕೊನೆಯಲ್ಲಿ ಉಳಿಯುವಂತ ಮತಗಳನ್ನ ಗಣನೆಗೆ ತೆಗೆದುಕೊಂಡು ಕಾಂಗ್ರೆಸ್ ವಿನಯ್ ಕಾರ್ತಿಕ್ಗೆ ಕೇವಲ 15 ಮತಗಳನ್ನ ಮಾತ್ರ, ಅಂದ್ರೆ 15 ಶಾಸಕರ ವೋಟಿಂಗ್ ಮಾತ್ರ ಹಂಚಿಕೆ ಮಾಡಿತ್ತು. ಆದ್ರೆ ಉಳಿದಂತ ಮತಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆ ಇತ್ತು. ಆದ್ರೆ ವಿನಯ್ ಕಾರ್ತಿಕ್ ಅವರಿಗೆ ಬಿದ್ದಿರುವಂತ ಮತಗಳು 32 ಮತಗಳು. ಸೊ ಅಲ್ಲಿಗೆ 15 ಹೊರತುಪಡಿಸಿ 17 ಮತಗಳು ಎಲ್ಲಿಂದ ಬಂತು ಅನ್ನುವಂತ ಚರ್ಚೆ ಆಗುತ್ತೆ. ಆದ್ರೆ
ಆದ್ರೆ ಉಳಿದಂತೆ ಒಂದು 5 ಮತಗಳು 6 ಮತಗಳು ಕೂಡ ಇಲ್ಲಿ ಕಾಂಗ್ರೆಸ್ಗೆ, ಅಂದ್ರೆ 15 ಮತಗಳು ಕಾಂಗ್ರೆಸ್ ಇಂದ ಅಧಿಕೃತವಾಗಿ ಹಂಚಿಕೆ ಆಗಿರುವಂತದ್ದು. ಉಳಿದಂತೆ ಪಕ್ಷೇತರ ಶಾಸಕರು ಅಂದ್ರೆ ಲತಾ ಮಲ್ಲಿಕಾರ್ಜುನ ಆಗಿರ್ಬೋದು, ಮತ್ತೆ ಗೌರಿಬಿದನೂರು ಶಾಸಕ ಗೌರಿಬಿದನೂರು ಶಾಸಕರದ್ದು 1 ಮತ ಸೇರಿದ್ರೆ, ಮತ್ತೆ ಸರ್ವೋದಯ ಪಕ್ಷದ ದರ್ಶನ್ ಧ್ರುವ ನಾರಾಯಣ ಇವ್ರು 3 ಜನದ್ದು ಸೇರಿದ್ರೆ 3 ಮತ ಆಗುತ್ತೆ. ದರ್ಶನ್ ಪುಟ್ಟಣ್ಣಯ್ಯ ಸೇರಿದಂತೆ 3 ಮತಗಳಾಗುತ್ತೆ. ಜೊತೆಗೆ ಈಗ ಬಿಜೆಪಿ ಉಚ್ಚಾಟಿತ 2 ಶಾಸಕರಿದ್ದಾರೆ, ಅಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್, ಇವರಿಬ್ಬರದ್ದು ಸೇರಿದ್ರೆ ಒಟ್ಟು 5 ಮತಗಳಾಗತ್ತೆ. ಕಾಂಗ್ರೆಸ್ನ ಅಧಿಕೃತ 15 ಮತ್ತೆ ಇದು 5 ಮತಗಳು 20 ಮತಗಳಾಗತ್ತೆ. ಆದ್ರೆ ಮೋಹನ್ ಅವರಿಗೆ ಅಧಿಕೃತವಾಗಿ ಹಂಚಿಕೆ ಆಗಿದ್ದಂತ ಮತ ಅವರು ಅದಲು ಬದಲಾಗತ್ತೆ, ಅದು ನೇರವಾಗಿ ವಿನಯ್ ಕಾರ್ತಿಕ್ ಅವರಿಗೆ ಕೂಡ ಬೀಳುತ್ತೆ. ಅಲ್ಲಿಗೆ 21 ಮತಗಳಾಗತ್ತೆ. ಉಳಿದಂತೆ ಅಲ್ಲಿ 32 ಮತಗಳಲ್ಲಿ ಉಳಿದ 11 ಮತ ಇಲ್ಲಿಂದ ಬಂತು ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಆಗಿರುವಂತದ್ದು. ಅಲ್ಲಿಗೆ ಹರೀಶ್ ಇದು ಪ್ರೀ ಡಿಸೈಡೆಡ್ ಅಂತ ಅನ್ಸಲ್ವಾ ನಿಮ್ಗೆ? ಏನ್ ಹೇಳಿ, ಯಾಕಂದ್ರೆ ನೋಡಿ 21 ಓಟಿಂದ ವಿನಯ್ ಕಾರ್ತಿಕ್ ಕಾಂಗ್ರೆಸ್ಸೇ ಹಂಚಿಕೆ ಮಾಡಿದಂತಹ ಮತ ಗೆಲ್ಲೋದಕ್ಕೆ ಸಾಧ್ಯನೇ ಇರಲಿಲ್ಲ. 28-29 ಓಟ್ಗಳು ಬೇಕೇ ಬೇಕಿತ್ತು. ಆದ್ರೂ ಕಾಂಗ್ರೆಸ್ ಹಾಗೆ ಪಕ್ಷೇತರರು ಜೊತೆಗೆ 2 ಉಚ್ಚಾಟಿತ ಶಾಸಕರು ಅವೆಲ್ಲವನ್ನ ಸೇರಿಸಿ 21 ಮತ ಹಂಚಿಕೆಯಾಗಿದೆ. ಉಳಿದಂತಹ 11 ಮತ 12 ಮತ ಎಲ್ಲಿಂದ ಬಿತ್ತು ಅಂತಂದ್ರೆ ಮೊದಲೇ ಗೊತ್ತಿತ್ತು ಅಂತ ಅನ್ಸಲ್ವಾ ಕಾಂಗ್ರೆಸ್ನವರಿಗೆ? ಅಡ್ಡ ಮತದಾನ ಇಂಥವ್ರ ಜೊತೆ ನಾವು ಮಾತನಾಡಿದೀವಿ, ಇವ್ರ ಮತ ನಮಗೆ ಬೀಳುತ್ತೆ, ವಿನಯ್ ಕಾರ್ತಿಕ್ ಅವರಿಗೆ ಬೀಳುತ್ತೆ ಅನ್ನುವಂತಹ ಕ್ಲಾರಿಟಿ ಕಾಂಗ್ರೆಸ್ ಪಕ್ಷಕ್ಕೆ, ಡಿ ಕೆ ಶಿವಕುಮಾರ್ ಅವರಿಗೆ ಇರ್ಲಿಕ್ಕಿಲ್ಲ ಅಂತ ಹೇಳ್ತೀರಾ ಅಂತ ಹೇಳಿ ಹರೀಶ್? ವಿದೇಶಿಗರೇ ಕೂಡ ಒಂದು ಬಿಜೆಪಿಯಲ್ಲೂ ಚರ್ಚೆ ಆಗ್ತಿರುವಂತದ್ದು, ಇದು ಬೇರೆ ಬೇರೆ ಕಾರಣಗಳಿಗಾಗಿ ಇದು ಅಡ್ಡ ಮತದಾನ ಆಗಿದೆ ಅನ್ನುವಂತ ಅಂಶವನ್ನ ಸಹಜವಾಗಿ ಕೂಡ ಬಿಜೆಪಿ ಜೆಡಿಎಸ್ ನ ಪ್ರಮುಖ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಖುದ್ದು ಕುಮಾರಸ್ವಾಮಿ ಅವರು ಇವತ್ತು ಮೈಸೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಬೇರೆ ಬೇರೆ ಕಾರಣಗಳಿಗೆ ಅಡ್ಡ ಮತದಾನ ಆಗಿದೆ ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಜೊತೆಗೆ BY ವಿಜೇಂದ್ರ ಆಗಿರ್ಬೋದು, ಮತ್ತೆ ಅಶೋಕ್ ಇವರು ಕೂಡ ಅಡ್ಡ ಮತದಾನ ಆಗಿರುವಂತ ಅಂಶ ಕಾರಣಗಳನ್ನು ಕೂಡ ಬಿಚ್ಚಿಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಅವರ ಸಮಸ್ಯೆಗಳು ಸಂಬಂಧಪಟ್ಟಂಗೆ ಆಗಿರ್ಬೋದು, ಮುಂದಿನ ಟಿಕೆಟ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಸೊ ಅಥವಾ ಬೇರೆ ಬೇರೆ ಒಂದಷ್ಟು ಅವ್ರಿಗೆ ಆಲೋಪ ಒಂದಷ್ಟು ಅವರಿಗೆ ಭರವಸೆ ಕೊಟ್ಟಿರುವಂತದ್ದಾಗಿರ್ಬೋದು. ಈಗ ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ಕುದುರೆ ವ್ಯಾಪಾರ ಆಗಿರುವಂತ ವಾಸನೆ ಬಳಿತಾ ಇದೆ, ಹೌದು ಅಲ್ವೋ ಹರೀಶ್? ಖಂಡಿತವಾಗಿ ಇದೆ. ಯಾಕಂತಂದ್ರೆ ಈಗಾಗಲೇ 11 ಮತಗಳು ಅಡ್ಡ ಮತದಾನ ಆಗಿದೆ ಅಂದ್ರೆ ಸಹಜವಾಗಿ ಕೂಡ ಕುದುರೆ ವ್ಯಾಪಾರ ಆಗಿರುವಂತದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಒಂದಷ್ಟು ಆಸೆ ಆಮಿಷಗಳು ಒಡ್ಡಿರುವಂತಹ ವಿಚಾರಗಳು ಕೂಡ ಈಗ ಚರ್ಚೆ ಆಗ್ತಾ ಇದೆ ಬೇರೆ ಬೇರೆ ಪಕ್ಷಗಳಲ್ಲಿ. ಸೊ ಆದ್ರೆ ಒಂದು ಸ್ಪಷ್ಟ ಆಗ್ತಾ ಇದೆ, 11 ಮತಗಳು ಅಂದ್ರೆ ಅದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮತಗಳು ಸಹಜವಾಗಿ ಅಡ್ಡ ಮತದಾನ ಆಗಿರುವಂತಹ ವಿಚಾರವಾಗಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಎಡೆ ಮಾಡಿಕೊಟ್ಟಿದೆ. ಇಷ್ಟು ಸುದೀರ್ಘವಾಗಿ ಹಲವು ಸಂದರ್ಭಗಳಲ್ಲಿ ನಡೆದಿರುವಂತಹ ಚುನಾವಣೆ ಫಲಿತಾಂಶವೇ ಬೇರೆ, ಈ ಬಾರಿ ನಡೆದಿರುವಂತಹ ಚುನಾವಣಾ ಫಲಿತಾಂಶವೇ ಬೇರೆ ಆಗಿದೆ ಅನ್ನುವಂತ ಚರ್ಚೆಗಳು ಸಹಜವಾಗಿ ಆಗ್ತಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ನಡೆದಂತಹ ಪರಿಷತ್ ಚುನಾವಣೆ ಸಹಜವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷಗಳಲ್ಲಿ ತಲ್ಲಣವನ್ನೇ ಕೂಡ ಸೃಷ್ಟಿ ಮಾಡಿದೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಕೂಡ ಆಗ್ತಾ ಇದೆ. ಹಾಗಾಗಿ ಒಂದು ಹಂತದಲ್ಲಿ ಶತಾಯಗತ ಗೆಲ್ಲಲೇಬೇಕು ಅನ್ನೋದು, ಜೊತೆಗೆ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಮಾಡಿದ್ರು ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಬಿಜೆಪಿ ಜೆಡಿಎಸ್ 2 ಪಕ್ಷಗಳಿಗೆ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೂಡ ಕೊಟ್ಟಿದ್ದಾರೆ. ಹಾಗ 11 ಮತಗಳಲ್ಲಿ ಸೊ ಬಿಜೆಪಿ ಎಷ್ಟು ಮತಗಳು ಮತ್ತೆ ಜೆಡಿಎಸ್ ನ ಎಷ್ಟು ಮತಗಳು ಅಡ್ಡ ಮತದಾನ ಆಗಿದೆ ಅನ್ನುವಂತ ಚರ್ಚೆಗಳು ಕೂಡ ಈಗ ಜೋರಾಗಿ ಆಗ್ತಿದೆ. ಇದೆಲ್ಲದಕ್ಕೂ ಕೂಡ ಬಿಜೆಪಿ ಕೂಡ ಸಹಜವಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಈಗ ರಾಷ್ಟ್ರೀಯ ನಾಯಕರಿಗೆ ಗಮನಕ್ಕೆ ತರುವಂತ ಪ್ರಯತ್ನ ಆಗಿದೆ. ಶಿಸ್ತು ಕ್ರಮದ ಕ್ರಮಗಳು ಕೂಡ ಆಗ್ತಾ ಇದೆ. ಅದಕ್ಕೊಂದು ಕಮಿಟಿ ಕೂಡ ಬಿಜೆಪಿಯಲ್ಲಿ ಆಗಿದೆ. ಮತ್ತೆ ಜೆಡಿಎಸ್ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ಖುದ್ದು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹರೀಶ್, ಎಷ್ಟು ಓಟು ಅಡ್ಡ ಮತದಾನ ಆಗಿದೆ, ಯಾವ ಪಕ್ಷದಿಂದ ಅನ್ನೋದನ್ನ ಉಲ್ಲೇಖ ಮಾಡ್ತಾ ಇದ್ರಿ. ನೋಡಿ, ಬಿಜೆಪಿ ಅವರು ಹೇಳಿದ್ರು ನಮ್ದು 3 ಅಡ್ಡ ಮತದಾನ ಆಗಿರೋದು ಅಂತ ಹೇಳಿ. ಬೆಳಗ್ಗೆ ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಇಲ್ಲ ನಮ್ಮವ್ರು 4ಕ್ಕೆ ಹಾಕಿರೋದು ಅಂತ ಹೇಳಿ. ಅಲ್ಲಿಗೆ 4, 3, 7 ಆಯ್ತು, ಉಳಿದಿದ್ದು ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ. ಹಾಗಾಗಿ ಬಿಜೆಪಿ ಅವ್ರು ಜಾಸ್ತಿ ಹಾಕಿದ್ರ, ಜೆಡಿಎಸ್ ನವ್ರು ಜಾಸ್ತಿ ಹಾಕಿದ್ರ, ಇದನ್ನ ಹೇಗೆ ಫೈಂಡ್ ಔಟ್ ಮಾಡ್ತಾರೆ ಇವರು ಅಂತ ಹೇಳಿ ಹರೀಶ್? ವಿದೇಶಿ ಇದು ಗೌಪ್ಯ ಮತದಾನ ಆಗಿರುವಂತ ಕಾರಣಕ್ಕಾಗಿ ಯಾವ ಪಕ್ಷದವರು ಎಷ್ಟು ಮತದಾನ ಮಾಡಿದ್ದಾರೆ ಅಡ್ಡ ಮತದಾನ ಅನ್ನುವಂಥದ್ದು ಕೂಡ ಕಂಡುಹಿಡಿಯುವುದು ಕಷ್ಟ ಸಾಧ್ಯ ಆಗುತ್ತೆ. ಸಹಜವಾಗಿ ಕೂಡ ಆ ಬ್ಯಾಲೆಟ್ ಪೇಪರ್ ಅಲ್ಲಿ ಯಾರು ಅದು ನಾಮಪತ್ರ ಯಾರು ಅದನ್ನ ಮತದಾನ ಮಾಡಿದ್ದಾರೆ ಅನ್ನುವಂತ ಅಂಶವನ್ನ ಸ್ಪಷ್ಟವಾಗಿ ಉಲ್ಲೇಖ ಆಗೋದಿಲ್ಲ. ಸಹಜವಾಗಿ ಇದ್ದಂತ ಮಾದರಿಯಲ್ಲಿ ಅಂದ್ರೆ ಯಾರಿಗೆ ಓಟು ಅನ್ನೋದಷ್ಟೇ ಅಲ್ಲಿ ಪ್ರಸ್ತಾಪ ಆಗಿರುತ್ತೆ, ಅದಷ್ಟನ್ನೇ ಅವರು ಪ್ರಸ್ತಾಪ ಮಾಡಿ ಅದರಲ್ಲಿ ವೋಟ್ ಮಾಡಿರ್ತಾರೆ. ಹಾಗಾಗಿ ಯಾರು ಯಾರಿಗೆ ವೋಟ್ ಮಾಡಿದ್ರು ಅನ್ನುವಂತ ಅಂಶ ಪ್ರಮುಖವಾಗಿ ಕಂಡುಹಿಡಿದು ಕಷ್ಟ ಸಾಧ್ಯ ಆಗಿದೆ. ಆದ್ರೆ ಒಂದಷ್ಟು ಅವರ ನಡವಳಿಕೆಗಳಾಗಿರ್ಬೋದು, ಶಾಸಕರ ಇತ್ತೀಚಿನ ಅವರ ನಡವಳಿಕೆ ಆಗಿರ್ಬೋದು, ಅವರ ಒಂದು ಚಟುವಟಿಕೆಗಳಾಗಿರ್ಬೋದು, ಇವನ್ನ ಆಧರಿಸಿ
ಸಹಜವಾಗಿ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸುವಂತ ಸಾಧ್ಯತೆ. ಜೊತೆಗೆ ಕಾಂಗ್ರೆಸ್ ನಾಯಕರ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಯಾರೆಲ್ಲ ಅವರ ಒಡನಾಟಗಳನ್ನ ಬೆಳೆಸ್ಕೊಂಡಿದ್ರು, ಹೀಗೆ ಈ ರೀತಿಯ ಒಂದಷ್ಟು ಗುಮಾನಿ ಅನುಮಾನ ಕಾರಣಕ್ಕಾಗಿ ಇವ್ರು ಮಾಡಿರಬಹುದು ಅನ್ನುವಂತ ಅನುಮಾನಗಳನ್ನ ಕೂಡ ಶಂಕೆಯನ್ನ ವ್ಯಕ್ತಪಡಿಸ್ತಾರೆ. ಈಗಾಗಲೇ ಮುಖ್ಯವಾಗಿ ವಿಜಯೇಂದ್ರ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ತಾಯಿಗೆ ಬಗೆದಂತ ದ್ರೋಹ ಅನ್ನುವಂತ ಮಾತಾಡ್ತಾರೆ. ಈ ರೀತಿ ಆಗ್ಬಾರ್ದಾಯ್ತು ಮಾಡಿದ್ದಾರೆ ಅಂತ ಹೇಳ್ತಿದ್ರೆ, ಆದ್ರೆ ಇದು ಒಂದಂತೂ ಸ್ಪಷ್ಟ, ಈ ಒಂದು ಫಲಿತಾಂಶ ಬಿಜೆಪಿ ಮತ್ತೆ ಜೆಡಿಎಸ್ ನಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ವಿದ್ಯಾರ್ಥಿ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.